ಐಪಿಎಲ್ 2026ರ ಐಪಿಎಲ್ ಫೀವರ್ ಶುರುವಾಯಿತು. ನವೆಂಬರ್ 15ಕ್ಕೆ ರಿಟೇನ್ ಅಂಡ್ ರಿಲೀಸ್ ಲಿಸ್ಟ್ ಅನೌನ್ಸ್ಗೆ ಡೆಡ್ಲೈನ್ ಕೊಟ್ಟಿದ್ರೆ ಡಿಸೆಂಬರ್ 2nd ವೀಕ್ನಲ್ಲಿ ಮಿನಿ ಆಕ್ಷನ್ ನಡೆಯೋದು ಕನ್ಫರ್ಮ್ ಆಗಿದೆ. ಸೊ ಈ ವೀಕೆಂಡ್ನಲ್ಲಿ ಯಾವ್ಯಾವ ತಂಡದಿಂದ ಯಾರೆಲ್ಲ ಹೊರಬೀಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆಲ್ರೆಡಿ 10 ಫ್ರಾಂಚೈಸಿಗಳಲ್ಲಿ ಪಟ್ಟಿಯಂತೂ ರೆಡಿಯಾಗಿದೆ. ದುಬಾರಿ ಸಂಭಾವನೆ ಪಡೆದರೂ ಕೂಡ ತಂಡಕ್ಕೆ ದಂಡವಾಗಿರುವಂಥ ಆಟಗಾರರನ್ನ ರಿಲೀಸ್ ಮಾಡಿ ಪರ್ಸ್ ಬ್ಯಾಲೆನ್ಸ್ ಅನ್ನ ಹೆಚ್ಚಿಸಿಕೊಳ್ಳುವಂಥ ಪ್ಲಾನ್ನಲ್ಲಿದ್ದಾರೆ. ಸೊ ಯಾವೆಲ್ಲ ತಂಡದಿಂದ ಯಾರೆಲ್ಲ ಹೊರಬೀಳ್ಬೋದು, ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜಗತ್ತಿನ ಶ್ರೀಮಂತ ಲೀಗ್ ಐಪಿಎಲ್ನ ಮತ್ತೊಂದು ಆವೃತ್ತಿಗೆ ಉಳಿದಿರೋದು ಜಸ್ಟ್ 4 ತಿಂಗಳಷ್ಟೇ. 2026ರಲ್ಲಿ T20 ವಿಶ್ವಕಪ್ ಮುಗಿದ ಬೆನ್ನಲ್ಲಿ ಐಪಿಎಲ್ ಅಬ್ಬರ ಶುರುವಾಗುತ್ತೆ. ಮಾರ್ಚ್ನಿಂದ ಮೇ ಎಂಡ್ವರೆಗೂ ಕೂಡ ಕ್ರಿಕೆಟ್ನದ್ದೇ ಗುಂಗು. 19ನೇ ಆವೃತ್ತಿಯ ಚಾಂಪಿಯನ್ ಪಟ್ಟಕ್ಕೆ ಏರೋಕೆ 10 ಫ್ರಾಂಚೈಸಿಗಳು ಕೂಡ ಗೇಮ್ ಪ್ಲಾನ್ ಮಾಡಿಕೊಳ್ತಾ ಇವೆ. ಅದಕ್ಕೂ ಮುಂಚೆ ತಂಡವನ್ನ ಸೂಪರ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕೆ ಮಿನಿ ಆಕ್ಷನ್ ನಲ್ಲಿ ಒಂದಷ್ಟು ಆಟಗಾರರನ್ನ ಕೈಬಿಟ್ಟು ಹೊಸ ಆಟಗಾರರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಈ 10 ತಂಡಗಳಲ್ಲಿ ಹೆಚ್ಚಿನ ಸಂಭಾವನೆ ಪಡೆದು ಕಳಪೆ ಪ್ರದರ್ಶನ ನೀಡಿದವರು ಕೂಡ ಇದ್ದಾರೆ. ಅವರೆಲ್ಲ ರಿಲೀಸ್ ಆಗೋದಂತೂ ಗ್ಯಾರಂಟಿ. ಸೊ ಯಾವೆಲ್ಲ ಫ್ರಾಂಚೈಸಿಯಿಂದ ಯಾರೆಲ್ಲ ಹೊರ ಬೀಳ್ಬೋದು, ಅವರ ಸಂಭಾವನೆ ಎಷ್ಟು, ಇದರಿಂದ ತಂಡಕ್ಕೆ ಎಷ್ಟು ಹಣ ಸೇವಿಂಗ್ಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ CSK ಅಂಡ್ RR ನಡುವೆ ಸ್ವಾಪ್ ಡೀಲ್ ಬಗ್ಗೆ ನೋಡ್ಬಿಡೋಣ. ರಾಜಸ್ಥಾನ ಮತ್ತು ಚೆನ್ನೈ ನಡುವೆ ಟ್ರೇಡ್ ಡೀಲ್ ಕನ್ಫರ್ಮ್. IPL ಸೀಸನ್ 19ರ ಮಿನಿ ಆಕ್ಷನ್ಗೂ ಮುನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆಲ್ರೌಂಡರ್ ರವೀಂದ್ರ ಜಡೇಜಾ ರಾಜಸ್ಥಾನ ತಂಡವನ್ನ ಸೇರ್ಕೊಳ್ಳೋದು ಕನ್ಫರ್ಮ್ ಆಗಿದೆ. ರಾಜಸ್ಥಾನ ನಾಯಕ ಸಂಜು ಸ್ಯಾಮ್ಸನ್ CSKಗೆ ಬರ್ತಾರೆ. ಚೆನ್ನೈ ಸೂಪರ್ ಕಿಂಗ್ ಫ್ರಾಂಚೈಸಿ ರವೀಂದ್ರ ಜಡೇಜಾ ಹಾಗೆ ಸ್ಯಾಮ್ ಕರ್ರನ್ ಅವರನ್ನ ನೀಡಿ ಸಂಜು ಸ್ಯಾಮ್ಸನ್ ಅವರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಇವತ್ತು ಅಥವಾ ನಾಳೆಯೊಳಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಸೊ ಇವರಿಷ್ಟೇ ಅಲ್ಲದೆ ಎಲ್ಲಾ ತಂಡಗಳಲ್ಲೂ ಕೂಡ ಒಂದಷ್ಟು ಆಟಗಾರರು ಮಿನಿ ಆಕ್ಷನ್ಗೆ ರಿಲೀಸ್ ಲಿಸ್ಟ್ ನಲ್ಲಿದ್ದಾರೆ. ಸೊ ಲಾಸ್ಟ್ ಸೀಸನ್ ಅಲ್ಲಿ ಅತ್ಯಂತ ಹೀನಾಯ ಪ್ರದರ್ಶನ ನೀಡಿದಂತ ಇದೇ CSK ನಲ್ಲೇ ಹೊರ ಹೋಗುವಂತ ಪ್ಲೇಯರ್ಸ್ ಜಾಸ್ತಿ ಜನ ಇದ್ದಾರೆ. ಸೊ ಅದರಲ್ಲಿ ಯಾರೆಲ್ಲ ಅಂತ ನೋಡ್ತಾ ಹೋಗೋಣ. CSK ತಂಡದ ಸ್ಟಾರ್ ಆಲ್ರೌಂಡರ್ ಆಗಿರುವಂತ ರವೀಂದ್ರ ಜಡೇಜಾಗೆ 18 ಕೋಟಿ ರೂಪಾಯಿ ಸಂಭಾವನೆಯನ್ನು ನೀಡಲಾಗ್ತಾ ಇತ್ತು. ಇನ್ನು ಡೇವನ್ ಕಾನ್ವೆ 6.75 ಕೋಟಿ ರೂಪಾಯಿ ಸಂಭಾವನೆ ಪಡೆದ್ರೆ ಸ್ಯಾಮ್ ಕರ್ರನ್ 2.40 ಕೋಟಿ ರೂಪಾಯಿ ಪಡೆದಿದ್ರು. ಇನ್ನು ನಾಥನ್ ಎಲ್ಲಿಸ್ 2 ಕೋಟಿ ರೂಪಾಯಿ ಸಂಭಾವನೆ ಪಡೆದ್ರೆ ಮುಖೇಶ್ ಚೌಧರಿ 30 ಲಕ್ಷ ರೂಪಾಯಿ ಹಾಗೆ ವಿಜಯ್ ಶಂಕರ್ 1.2 ಕೋಟಿ, ದೀಪಕ್ ಹೂಡಾ 1.7 ಕೋಟಿ, ರಾಹುಲ್ ತ್ರಿಪಾಠಿ 3.40 ಕೋಟಿ. ಹೀಗೆ ಒಟ್ಟು 7 ಆಟಗಾರರನ್ನ ಕೈಬಿಟ್ಟು ಹೊಸ ಟೀಮ್ ಫಾರ್ಮ್ ಮಾಡೋಕೆ ಯೋಜನೆಯಲ್ಲಿದೆ CSK ತಂಡ. ಈಗೀಗ ಜಡ್ಡು ಕೈ ಬಿಡೋದು ಕೂಡ ಪಕ್ಕಾ ಆಗಿದೆ. ರವೀಂದ್ರ ಜಡೇಜಾ ಸೇರಿದಂತೆ ಈ 7 ಆಟಗಾರರನ್ನ ತಂಡದಿಂದ ಕೈಬಿಟ್ರೆ ಟೋಟಲ್ ಆಗಿ 35.25 ಕೋಟಿ ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಆಗ ಇದೇ ಮೊತ್ತವನ್ನ ಬೇರೆಯವರ ಮೇಲೆ ಇನ್ವೆಸ್ಟ್ ಮಾಡಿ ಒಳ್ಳೆ ಟೀಮ್ ಅನ್ನ ಫಾರ್ಮ್ ಮಾಡುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಸನ್ ರೈಸರ್ಸ್ ಹೈದರಾಬಾದ್ ತಂಡದಿಂದ 7 ಆಟಗಾರರಿಗೆ ಗೇಟ್ ಪಾಸ್ ಸಿಗುವಂತ ಹಿಂಟ್ ಸಿಕ್ಕಿದೆ. SRH ತಂಡದಿಂದ ಹೊರ ಹೋಗುವಂತ ಆಟಗಾರರ ಪಟ್ಟಿಯಲ್ಲಿ ಮೊಹಮ್ಮದ್ ಶಮಿ ಅವರ ಹೆಸರು ನಂಬರ್ 1 ಪ್ಲೇಸ್ ನಲ್ಲಿದೆ. ಮೊಹಮ್ಮದ್ ಶಮಿಗೆ 10 ಕೋಟಿ ರೂಪಾಯಿಯನ್ನ ನೀಡಿ IPL ಮೆಗಾ ಹರಾಜಿನಲ್ಲಿ ಖರೀದಿ ಮಾಡಿದ್ರು. ಆದರೆ ಶಮಿಯಿಂದ ಹೇಳಿಕೊಳ್ಳುವಂತ ಪ್ರದರ್ಶನ ಬಂದಿರಲಿಲ್ಲ. ಮತ್ತೊಂದು ಕಡೆ ಇಶಾನ್ ಕಿಶನ್ಗೆ 11.25 ಕೋಟಿ ರೂಪಾಯಿಯನ್ನ ನೀಡಿ ಖರೀದಿ ಮಾಡಿದ್ರು. ಬಟ್ ಕಿಶನ್ ಕೂಡ ಸೌಂಡ್ ಮಾಡಿರಲಿಲ್ಲ. ಇನ್ನು ಅಭಿನವ್ ಮನೋಹರ್ 3.20 ಕೋಟಿ, ಆಡಮ್ ಜಂಪ 2.40 ಕೋಟಿ, ಸಿಮರ್ಜೀತ್ ಸಿಂಗ್ 1.5 ಕೋಟಿ, ಅಥರ್ವ ತೈಡೆ 30 ಲಕ್ಷ ಹಾಗೆ ಸಚಿನ್ ಬೇಬಿ 30 ಲಕ್ಷ. ಹೀಗೆ ಒಂದಷ್ಟು ಸ್ಟಾರ್ ಆಟಗಾರರು ಅಂದ್ರೆ ದುಬಾರಿ ಮೊತ್ತವನ್ನ ಪಡೆದು ಯಾರೆಲ್ಲ ಸೌಂಡ್ ಮಾಡಿಲ್ಲ, ಹಾಗೆ ಒಂದಷ್ಟು ಜನ ಯಂಗ್ ಪ್ಲೇಯರ್ಸ್ಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ, ಅವರನ್ನು ಕೂಡ ತಂಡದಿಂದ ಕೈ ಬಿಡುವಂತ ಒಂದಷ್ಟು ಚಾನ್ಸಸ್ ಇದೆ. ಸೊ ಹೀಗಾಗಿ ಟಾಪ್ ಕ್ಲಾಸ್ ಪ್ಲೇಯರ್ಸ್ ಜೊತೆ ಬೇಸ್ ಪ್ರೈಸ್ಗೆ ತಂಡಕ್ಕೆ ಸೇರಿ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಪಡೆಯದೆ ಇದ್ದವ್ರಿಗೂ ಕೂಡ ಗೇಟ್ ಪಾಸ್ ಕೊಡಬಹುದು. ಸೊ ಇದಿಷ್ಟು ಆಟಗಾರರು ರಿಲೀಸ್ ಲಿಸ್ಟ್ ನಲ್ಲಿ ಇದ್ದಾರೆ. ಇನ್ನು ಹೈದರಾಬಾದ್ ತಂಡ 28.95 ಕೋಟಿ ರೂಪಾಯಿ ಸೇವಿಂಗ್ಸ್ ಮಾಡುವಂತ ಲೆಕ್ಕಾಚಾರದಲ್ಲಿದೆ. ಇನ್ನು ಮಾಜಿ ಚಾಂಪಿಯನ್ KKR ಟೀಮ್ ಕೂಡ ಲಾಸ್ಟ್ ಇಯರ್ ಸಾಕಷ್ಟು ಸ್ಟ್ರಗಲ್ಸ್ ಅನ್ನ ಕಂಡಿತ್ತು. ಸೊ ಅವರ ತಂಡದಲ್ಲಿ 6 ಆಟಗಾರರು ರಿಲೀಸ್ ಲಿಸ್ಟ್ ನಲ್ಲಿದ್ದಾರೆ. ಅದರಲ್ಲಿ ನಂಬರ್ 1 ವೆಂಕಟೇಶ್ ಅಯ್ಯರ್ ಅಂತೂ ಲಾಸ್ಟ್ ಸೀಸನ್ ಆರಂಭಕ್ಕೂ ಮುನ್ನ ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ ಆದಂತ 3ನೇ ಆಟಗಾರ ಎನಿಸಿಕೊಂಡಿದ್ರು. RCB ಕೂಡ ಇವರ ಮೇಲೆ 23 ಕೋಟಿವರೆಗೂ ಕೂಡ ಬಿಡ್ ಮಾಡಿತ್ತು. ಬಟ್ ಫೈನಲ್ ಆಗಿ KKR ತಂಡಕ್ಕೆ 23.75 ಕೋಟಿ ರೂಪಾಯಿಗೆ ಸೇರ್ಕೊಂಡಿದ್ರು. ಬಟ್ ಪ್ರದರ್ಶನ ಅಂತ ಬಂದಾಗ ತೀರಾ ಕಳಪೆಯಾಗಿತ್ತು. ಹೀಗಾಗಿ ದುಬಾರಿ ಆಟಗಾರನ ಬಿಟ್ಕೊಡುವಂತ ಪ್ಲಾನ್ ನಲ್ಲಿದೆ. ಅದರ ಜೊತೆಗೆ ರಮಣ್ದೀಪ್ ಸಿಂಗ್ 4 ಕೋಟಿ ರೂಪಾಯಿ, ಕ್ವಿಂಟನ್ ಡಿಕಾಕ್ 3.60 ಕೋಟಿ, ಮನೀಶ್ ಪಾಂಡೆ 75 ಲಕ್ಷ
ಅಂದ್ರಿಚ್ ನಾಡ್ಜೆ 6.5 ಕೋಟಿ, ಇನ್ನು ಚೇತನ್ ಸಕ್ಕರಿಯ 75 ಲಕ್ಷ. ಹೀಗೆ ಕೆಕೆಆರ್ ಟೀಮ್ ಅತಿ ಹೊರೆಯಾಗಿರುವಂತಹ ವೆಂಕಟೇಶ್ ಅಯ್ಯರ್ ಅವರಿಗೆ ಕೊಟ್ಟಿರುವಂತಹ ಕಾಸಲ್ಲಿ 4-5 ಸ್ಟಾರ್ ಆಟಗಾರನೇ ಖರೀದಿ ಮಾಡಿಬಿಡಬಹುದಿತ್ತು. ಈ 6 ಆಟಗಾರನ ರಿಲೀಸ್ ಮಾಡಿದ್ರೆ ಕೆಕೆಆರ್ ತಂಡದ ಪರ್ಸ್ನಲ್ಲಿ 39.35 ಕೋಟಿ ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಆಗ ಬೇರೆ ಪ್ಲೇಯರ್ಸ್ ಮೇಲೆ ಖರೀದಿ ಮಾಡೋಕೆ ಅನುಕೂಲ ಆಗುತ್ತೆ. ಅಂಡ್ ಕ್ಯಾಪ್ಟನ್ಸಿ ಹುಡುಕಾಟದಲ್ಲಿ ಬೇರೆ ಇರೋದ್ರಿಂದ ಬಿಗ್ ಅಮೌಂಟ್ ಬೇಕಾಗುತ್ತೆ. ಸೊ ಇವರನ್ನೆಲ್ಲ ರಿಲೀಸ್ ಮಾಡಿದ್ರೆ ಅಷ್ಟೇ ಅಮೌಂಟ್ ಸೇವಿಂಗ್ಸ್ ಆಗುತ್ತೆ. ಸೊ ಒಳ್ಳೆ ಪ್ಲೇಯರ್ ಮೇಲೆ ಬಿಡ್ ಮಾಡಿ ಕ್ಯಾಪ್ಟನ್ ಅನ್ನ ಖರೀದಿ ಮಾಡಬಹುದು. ಸೊ ಇದು ಕೆಕೆಆರ್ ತಂಡದ ಕಥೆ. ಆದರೆ ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಬಗ್ಗೆ ನೋಡ್ತಾ ಹೋಗೋಣ. ಮುಂಬೈ ಲಿಸ್ಟ್ ನಲ್ಲಿ 5 ಆಟಗಾರರ ಹೆಸರು ಚರ್ಚೆಯಲ್ಲಿದೆ. ಅಂದ್ರೆ ಯಾರನ್ನೆಲ್ಲ ರಿಲೀಸ್ ಮಾಡಬಹುದು ಅನ್ನೋ ಹೆಸರು. ಅದರಲ್ಲಿ ನಂಬರ್ 1 ದೀಪಕ್ ಚಹಾರ್ 9.25 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ರು. ಅಂಡ್ ವಿಲ್ ಜಾಕ್ಸ್ 5.25 ಕೋಟಿ ರೂಪಾಯಿ. ಇನ್ನು ರಾಬಿನ್ ಮಿಂಚ್ 65 ಲಕ್ಷ, ಕರ್ಣ್ ಶರ್ಮಾ 50 ಲಕ್ಷ ಅಂಡ್ ರೀಸ್ ಟಾಪ್ಲಿ 1.90 ಕೋಟಿ ರೂಪಾಯಿ. ಅದು ಅಲ್ಲದೆ ಮುಂಬೈ ಇಂಡಿಯನ್ಸ್ ತಂಡ ಇಶಾನ್ ಕಿಶನ್ ರನ್ನ ವಾಪಸ್ ಕರೆತರುವಂತ ಪ್ಲಾನ್ ನಲ್ಲಿದೆ. ಸೊ ಹೀಗಾಗಿ ಮೇಲಿನ 5 ಆಟಗಾರನ ಕೈ ಬಿಟ್ರೆ 17.55 ಕೋಟಿ ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಈ ಮೊತ್ತದಲ್ಲಿ ಬೇರೆ ಆಟಗಾರರ ಮೇಲೆ ಬಿಡ್ ಮಾಡುವಂತ ಲೆಕ್ಕಾಚಾರ ನಡೀತಾ ಇದೆ. ಮತ್ತೊಂದ್ ಕಡೆ ಚೊಚ್ಚಲ ಟ್ರೋಫಿಯನ್ನು ಎದುರು ನೋಡ್ತಾ ಇರುವಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಕೂಡ 6 ಆಟಗಾರನ ಕೈ ಬಿಡುವಂತ ಸಾಧ್ಯತೆ ಇದೆ. ಅದರಲ್ಲಿ ನಂಬರ್ 1 ಡೇವಿಡ್ ಮಿಲ್ಲರ್ 7.5 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ರು. ಹಾಗೆ ಆವೇಶ್ ಖಾನ್ 9.75 ಕೋಟಿ ರೂಪಾಯಿ. ಇನ್ನು ಎಂ ಸಿದ್ಧಾರ್ಥ್ 2.40 ಕೋಟಿ, ಯುವರಾಜ್ ಚೌಧರಿ 30 ಲಕ್ಷ ರೂಪಾಯಿ, ಪ್ರಿನ್ಸ್ ಯಾದವ್ 30 ಲಕ್ಷ ರೂಪಾಯಿ. ಹೀಗೆ 6 ಆಟಗಾರನ ತಂಡದಿಂದ ಕೈ ಬಿಟ್ರೆ 20.75 ಕೋಟಿ ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಸೊ ಬೇರೆ ಆಟಗಾರನ ಖರೀದಿ ಮಾಡುವಂತ ಪ್ಲಾನ್ ಮಾಡಬಹುದು. ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ಇಂದ 5 ಆಟಗಾರರು ಹೊರಬೀಳುವಂತ ಆತಂಕದಲ್ಲಿದ್ದಾರೆ. ಅವರಲ್ಲಿ ಯಾರೆಲ್ಲ ಅಂತ ನೋಡೋದಾದ್ರೆ ಫಾಫ್ ಡುಪ್ಲೆಸಿಸ್ ಏಜ್ ಪ್ಲಸ್ ಕಾರಣ ಆಗಬಹುದು. ಹಾಗೆ ಓಪನಿಂಗ್ ಸ್ಲಾಟ್ ಅಲ್ಲಿ ಅವರಿಂದ ಲಾಸ್ಟ್ ಇಯರ್ ನಿರೀಕ್ಷಿತ ಪ್ರದರ್ಶನ ಬಂದಿರಲಿಲ್ಲ. ಸೊ 2 ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇದ್ದಂತ ಡುಪ್ಲೆಸಿಸ್ ಕೂಡ ರಿಲೀಸ್ ಲಿಸ್ಟ್ ನಲ್ಲಿದ್ದಾರೆ. ಅಂಡ್ ಮಾಧವ್ ತಿವಾರಿಗೆ 40 ಲಕ್ಷ ರೂಪಾಯಿ ನೀಡಲಾಗ್ತಾ ಇದೆ. ಜೊತೆಗೆ ದರ್ಶನ್ ನಲ್ಕಂಡೆ ಅವರಿಗೆ 30 ಲಕ್ಷ. ಇನ್ನು ಡೋನೋವನ್ ಫೆರೀರಾಗೆ 75 ಲಕ್ಷ, ಜೇಕ್ ಫ್ರೇಜರ್ ಮೆಗ್ಗೂರ್ಗೆ 9 ಕೋಟಿ ರೂಪಾಯಿ. ಸೊ ಇದಿಷ್ಟು ಆಟಗಾರರು ರಿಲೀಸ್ ಲಿಸ್ಟ್ ನಲ್ಲಿ ಬರಬಹುದು. ಡೆಲ್ಲಿ ಕ್ಯಾಪಿಟಲ್ಸ್ ಕಳೆದ ಸೀಸನ್ ಅಲ್ಲಿ ಫಸ್ಟ್ ಹಾಫ್ ನಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಸೆಕೆಂಡ್ ಹಾಫ್ ನಲ್ಲಿ ಡಲ್ ಆಗಿತ್ತು. ಸೊ ಬೆಟರ್ ಟೀಮ್ ಅನ್ನ ಫಾರ್ಮ್ ಮಾಡೋ ಸಲುವಾಗಿ ಇವರನ್ನೆಲ್ಲ ರಿಲೀಸ್ ಮಾಡಿದ್ರೆ 12.45 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಆ ತಂಡಕ್ಕೆ. ಅದನ್ನ ಬೇರೆಯವರ ಮೇಲೆ ಬಿಡ್ ಮಾಡಬಹುದು. ಸೊ ಇನ್ನು ನೆಕ್ಸ್ಟ್ ಪಂಜಾಬ್ ಬಗ್ಗೆ ನೋಡ್ತಾ ಹೋಗೋಣ. ಪಂಜಾಬ್ ತಂಡದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ RCB ಅಲ್ಲಿದ್ದಾಗಲೇ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ರು. ಅಂಡ್ ಪಂಜಾಬ್ ಹೋದ್ಮೇಲೂ ಕೂಡ ಅಲ್ಲೂ ಅದೇ ಕಂಟಿನ್ಯೂ ಆಗಿದೆ. ಅಂಡ್ ಆಸ್ಟ್ರೇಲಿಯಾ ಟೀಮ್ನಲ್ಲೂ ಕೂಡ ಅಷ್ಟೇ ಕಂಟಿನ್ಯೂ ಮಾಡ್ತಿದ್ದಾರೆ. ಅಂದ್ರೆ ಯಾವುದೇ ನಿರೀಕ್ಷಿತ ಪ್ರದರ್ಶನ ಬರ್ತಾ ಇಲ್ಲ. 4.20 ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇದ್ರು. ಇವರನ್ನ ಕೂಡ ರಿಲೀಸ್ ಮಾಡಬಹುದು. ಅಂಡ್ ಪೈಲಾ ಅವಿನಾಶ್ 30 ಲಕ್ಷ, ವಿಷ್ಣು ವಿನೋದ್ 95 ಲಕ್ಷ, ಪ್ರವೀಣ್ ದುಬೆ 30 ಲಕ್ಷ. ಆಕ್ಚುಲಿ ಪಂಜಾಬ್ ಟೀಮ್ ಬ್ಯಾಲೆನ್ಸ್ಡ್ ಆಗಿ ಕಾಣ್ತಾ ಇದೆ. ಲಾಸ್ಟ್ ಸೀಸನ್ ಅಲ್ಲಿ ಅದ್ಭುತ ಪ್ರದರ್ಶನವನ್ನು ಕೂಡ ನೀಡಿದೆ. ಅಂಡ್ ಫೈನಲ್ ಪ್ರವೇಶಿಸಿ ರನ್ನರ್ ಅಪ್ ಕೂಡ ಆಗಿತ್ತು. ಹೀಗಿದ್ರೂ ಕೂಡ 4 ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ. ಅಂಡ್ 5.75 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಇನ್ನು GT ತಂಡದ ಬಗ್ಗೆ ನೋಡ್ತಾ ಹೋಗೋಣ. GT ತಂಡದಲ್ಲಿ ತುಂಬಾ ದೊಡ್ಡ ಹೆಸರುಗಳು ಸದ್ದು ಮಾಡ್ತಾ ಇಲ್ಲ. ಬಟ್ ಹೀಗಿದ್ರೂ ಕೂಡ ಒಂದಷ್ಟು ರಿಲೀಸ್ ಲಿಸ್ಟ್ ನಲ್ಲಿ ಬರಬಹುದಾದಂತ ಆಟಗಾರರು ಅಂದ್ರೆ ನಿಶಾಂತ್ ಸಿಂಧು 30 ಲಕ್ಷ ರೂಪಾಯಿ, ಗುರ್ನೂರ್ ಬ್ರಾರ್ 1.30 ಕೋಟಿ ರೂಪಾಯಿ, ಮಾನವ್ ಸುತಾರ್ 30 ಲಕ್ಷ. ಇವರಿಷ್ಟು ಕೂಡ ಸೊ ಗುಜರಾತ್ ಪರ ಸದ್ಯಕ್ಕೆ ಅಂತ ದೊಡ್ಡ ಹೆಸರುಗಳು ಇಲ್ಲದೆ ಇದ್ರೂ ಕೂಡ ಇವರನ್ನ ರಿಲೀಸ್ ಮಾಡಬಹುದು. ಈ 3 ಹೊರ ಬೀಳುವಂತ ಚಾನ್ಸಸ್ ಇದೆ ಅಷ್ಟೇ. ಬಟ್ ಅದಿನ್ನು ಕನ್ಫರ್ಮ್ ಇಲ್ಲ. ಇನ್ನು ರಾಜಸ್ಥಾನದ ಬಗ್ಗೆ ನೋಡೋದಾದ್ರೆ, ರಾಜಸ್ಥಾನ ರಾಯಲ್ಸ್ ನಲ್ಲಿ ದೊಡ್ಡ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಅದರಲ್ಲೂ ಕೂಡ ಕ್ಯಾಪ್ಟನ್ ಆಗಿದಂತ ಸಂಜು ಸ್ಯಾಮ್ಸನ್ನೇ ಹೊರ ಬೀಳೋದು ಕನ್ಫರ್ಮ್ ಆಗಿದೆ. ಅದು ಕೂಡ CSKಗೆ ಹೋಗ್ತಾರೆ. CSK ಇಂದ ಆಲ್ರೌಂಡರ್ ರವೀಂದ್ರ ಜಡೇಜಾ ಹಾಗೆ ಸ್ಯಾಮ್ ಕರನ್ ರಾಜಸ್ಥಾನಕ್ಕೆ ಬರ್ತಾರೆ ಅನ್ನೋ ಒಂದು ಟಾಕ್ ಇದೆ. ಅಫಿಷಿಯಲಿ ಇನ್ನೇನು ಅನೌನ್ಸ್ ಆಗುತ್ತೆ. ಬಟ್ ಸಂಜು ಸ್ಯಾಮ್ಸನ್ಗೆ 18 ಕೋಟಿ ರೂಪಾಯಿ ಸಂಭಾವನೆಯನ್ನ ನೀಡ್ತಾ ಇದ್ರು. ಅಂಡ್ ತುಷಾರ್ ದೇಶಪಾಂಡೆಗೆ 6.5 ಕೋಟಿ ರೂಪಾಯಿ ನೀಡ್ತಾ ಇದ್ರು. ಇನ್ನು ಕುಮಾರ್ ಕಾರ್ತಿಕೇಯ 30 ಲಕ್ಷ, ಅಶೋಕ್ ಶರ್ಮಾ 30 ಲಕ್ಷ, ಕುನಾಲ್ ಸಿಂಗ್ ರಾಥೋಡ್ 30 ಲಕ್ಷ. ಸೊ ಇದಿಷ್ಟು ಆಟಗಾರರು RR ನಲ್ಲಿ ಈ ಸಲ ಚೇಂಜ್ ಆಗಬಹುದು. ಸೊ ಈ ಸಲ RR ನಲ್ಲಿ ನಾಯಕನೇ ಬದಲಾಗೋದು ಪಕ್ಕಾ ಆಗಿದೆ. ಇನ್ನು ಸಂಜು CSK ಸೇರೋದ್ರಿಂದ ರಾಜಸ್ಥಾನಕ್ಕೆ ಯಾರು ನಾಯಕ ಆಗ್ತಾರೆ ಅನ್ನುವಂತ ಕುತೂಹಲ ಕೂಡ ಇದೆ. ಬಹುಶಃ ರಿಯಾನ್ ಪರಾಗ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಆಗಬಹುದು. ಇನ್ನು RCBಯ ರಿಲೀಸ್ ಲಿಸ್ಟ್ ಅನ್ನ ನೋಡೋದಾದ್ರೆ RCB ಹಾಲಿ ಚಾಂಪಿಯನ್. ಲಾಸ್ಟ್ ಇಯರ್ ತುಂಬಾನೇ ಬ್ಯಾಲೆನ್ಸ್ಡ್ ಆಗಿತ್ತು. ಬ್ಯಾಟಿಂಗ್, ಬೌಲಿಂಗ್ ಅಂಡ್ ಆಲ್ರೌಂಡ್ ಎಲ್ಲವೂ ಕೂಡ ಚೆನ್ನಾಗಿತ್ತು. ಹೀಗಿದ್ರು ಕೂಡ ದುಬಾರಿ ಆಟಗಾರನ ಕೈ ಬಿಡುವಂತ ಸಾಧ್ಯತೆ ಇದೆ. ಲಿಯಾಮ್ ಲಿವಿಂಗ್ಸ್ಟೋನ್ ಈ ಲಿಸ್ಟ್ ನಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು. ಅದರಲ್ಲಿ 8.75 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ರು. ಇನ್ನು ಯಶ್ ದಯಾಳ್ 5 ಕೋಟಿ ರೂಪಾಯಿ, ರಸಿಕ್ ಸಲಾಮ್ದಾರ್ 6 ಕೋಟಿ ರೂಪಾಯಿ.
ಸೊ ಈ ಮೂವರು ಕೂಡ ಬಿಗ್ ಪ್ಲೇಯರ್ಗಳೇ ಆಗಿದ್ರು. ಇವರನ್ನ ರಿಲೀಸ್ ಮಾಡೋದ್ರಿಂದ ಟೋಟಲ್ ಆಗಿ 19.75 ಕೋಟಿ ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಅದನ್ನ ಬೇರೆ ಆಟಗಾರರ ಮೇಲೆ ಬಿಡ್ ಅನ್ನ ಮಾಡಬಹುದು. ಸೊ ಕಳೆದ ಮೆಗಾ ಹರಾಜಿನಲ್ಲಿ RCB ತಂಡ 119.25 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಅಂಡ್ ಜಸ್ಟ್ 75 ಲಕ್ಷ ಮಾತ್ರ ಬಾಕಿ ಉಳಿದಿತ್ತು. ಸೊ ಒಂದೊಂದು ತಂಡಕ್ಕೆ 120 ಕೋಟಿ ಡೆಡ್ಲೈನ್ ಅನ್ನ ಫಿಕ್ಸ್ ಮಾಡಾಗಿದ್ರು. ಅದರೊಳಗೆ ಎಲ್ಲ ಆಟಗಾರನ ಖರೀದಿ ಮಾಡಬೇಕಿತ್ತು. ಸೊ 2026ರ IPLಗೂ ಮುನ್ನ ನಾಯಕ ರಜತ್ ಪಾಟಿದಾರ್ ಫ್ರಾಂಚೈಸಿಯ ಐಕನ್ ಪ್ಲೇಯರ್ ಹಾಗೆ ವಿರಾಟ್ ಕೊಹ್ಲಿ ಅಂಡ್ ಭುವನೇಶ್ವರ್ ಕುಮಾರ್, ಜಿತೇಶ್ ಶರ್ಮಾ, ದೇವದತ್ ಪಡಿಕಲ್, ಕೃನಾಲ್ ಪಾಂಡ್ಯ, ಟಿಮ್ ಡೇವಿಡ್, ಫಿಲ್ ಸಾಲ್ಟ್ ಹಾಗೆ ಜೋಶ್ ಏಜಲುಡ್ ಅವರನ್ನ ರಿಟೈನ್ ಮಾಡಿಕೊಳ್ಳೋದು 100% ಕನ್ಫರ್ಮ್ ಇದೆ. ಒಟ್ನಲ್ಲಿ 19ನೇ ಸೀಸನ್ IPLಗೆ ಮಿನಿ ಆಕ್ಷನ್ ಹತ್ರದಲ್ಲೇ ಇದೆ. ಆಲ್ರೆಡಿ ಟ್ರೇಡಿಂಗ್ ಸ್ವಾಪ್ ಡೀಲ್ ನಡೀತಾ ಇರೋದ್ರಿಂದ ನವೆಂಬರ್ 15ರೊಳಗೆ ರಿಲೀಸ್ ಲಿಸ್ಟ್ ಕೂಡ ಅನೌನ್ಸ್ ಮಾಡಬೇಕಾಗುತ್ತೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ RCBಯಿಂದ ಯಾರೆಲ್ಲ ರಿಲೀಸ್ ಆಗಬೇಕು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.